ಮಾರ್ಟಿನ್ ರಿಲೀಸ್ ಹೊತ್ತಲ್ಲೇ ಧ್ರುವ ಸರ್ಜಾ ಶಾಕಿಂಗ್ ನ್ಯೂಸ್. ಸಾವಿನ ಸತ್ಯ ತಿಳಿಯಲು ಗರುಡ ಪುರಾಣ ಓದುತ್ತಿರುವ ಧ್ರುವ ಪತ್ನಿ ಗರ್ಭಿಣಿ ಎಂದು ಮನೆಯಿಂದ ಹೊರ ಹೋಗಲು ನಿರ್ಧರಿಸಿದ್ದು ಯಾಕೆ? ಸಾವಿನ ನಂತರ ಏನು ಎಂದು ತಿಳಿದುಕೊಳ್ಳಲು ಗರುಡ ಪುರಾಣ ಓದಲು ಶುರು ಮಾಡಿದ ಧ್ರುವ ಸರ್ಜಾ. ಪತ್ನಿ ಗರ್ಭಿಣಿಯಾಗಿದ್ದರೂ ಹೊರ ಹೋಗುವಷ್ಟು ಅಡಿಕ್ಷನ್. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮಾರ್ಟಿನ್ ಸಿನಿಮಾ ಪ್ರಚಾರದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಸಿನಿಮಾ ಮತ್ತು ಫ್ಯಾಮಿಲಿ ಟೈಮ್ ಎಂದು ಸಖತ್ ಬ್ಯುಸಿಯಾಗಿರುವ ನಟ ಬಿಡುವು ಮಾಡಿಕೊಂಡು ಪುಸ್ತಕ ಓದಲು ಶುರು ಮಾಡಿದ್ದಾರೆ. ಗರುಡ ಪುರಾಣವನ್ನು ಯಾಕೆ ಆಯ್ಕೆ ಮಾಡಿಕೊಂಡರು ಎಂದು ರಿವೀಲ್ ಮಾಡಿದ್ದಾರೆ. ಕೆಲವೊಂದು ದಿನ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿ ಇರುವೆ, ಆದರೆ ಕೆಲವು ದಿನ ಸಿಕ್ಕಾಪಟ್ಟೆ ಕೆಲಸದಲ್ಲಿ ಬ್ಯುಸಿಯಾಗಿರುವೆ. ಟ್ರೇಲರ್ಗೆ ಸಿಕ್ಕ ಪ್ರತಿಕ್ರಿಯೆ ನೋಡಿ ತುಂಬಾ ಖುಷಿಯಾಗಿದೆ, ಅಲ್ಲದೆ ಜವಾಬ್ದಾರಿ ಹೆಚ್ಚಾಗಿದೆ. ನನ್ನ ಜೀವನದಲ್ಲಿ ನಡೆದ ಕೆಟ್ಟ ಘಟನೆಯಿಂದ ನಾನು ಗರುಡ ಪುರಾಣ ಓದಲು ಶುರು ಮಾಡಿದ್ದೇನೆ. ಜನರು ಸತ್ತ ಮೇಲೆ ಏನಾಗುತ್ತೆ ಎಂದು ತಿಳಿದುಕೊಳ್ಳುವ ಕುತೂಹಲವಿತ್ತು. ಇದನ್ನ ಓದೋದ್ರಿಂದ ಜೀವನದ ಬಗ್ಗೆ ಸಾಕಷ್ಟು ಕಲ್ತ್ಕೊಂಡಿದ್ದೇನೆ. ಗರುಡ ಪುರಾಣ ಓದಲು ಶುರು ಮಾಡಿದ ಮೇಲೆ ನನ್ನ ಹೆಂಡತಿ ಗರ್ಭಿಣಿ ಆದಳು. ಆಗ ಮನೆಯಲ್ಲಿ ಓದಬಾರದು ಎಂದು ಹಿರಿಯರು ಹೇಳಿದ್ದರು. ಪ್ರತಿದಿನ ನಾನು ಹೊರಗಡೆ ಹೋಗಿ ಓದಿಕೊಂಡು ಬರುತ್ತಿದ್ದೆ. ಪರಿಹಾರ ಸಿಗದೆ ಉಳಿದಿರುವ ಮಿಸ್ಟರಿಗಳ ಬಗ್ಗೆ ಓದಲು ನನಗೆ ತುಂಬಾನೇ ಇಂಟ್ರೆಸ್ಟ್. ಅದರಲ್ಲೂ ಬರ್ಮುಡಾ ಟ್ರಯಾಂಗಲ್, ಮೂರನೇ ಕಣ್ಣು, ಡಿಸಾವೋ, ಹೀಗೆ ಸಾಕಷ್ಟಿದೆ. ಸದ್ಯಕ್ಕೆ ನಾನು ಗರುಡ ಪುರಾಣದ ಇಂಟರ್ಪ್ರಿಟೇಷನ್ ಓದುತ್ತಿರುವೆ ಎಂದು ಧ್ರುವ ಟೈಮ್ ಆಫ್ ಇಂಡಿಯಾ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ನನ್ನೊಬ್ಬನ ಶೂಟಿಂಗ್ 240 ದಿನಗಳು ತೆಗೆದುಕೊಂಡಿವೆ. ಇದರ ಜೊತೆಗೆ 52 ದಿನಗಳ ಕಾಲ ಕ್ಲೈಮ್ಯಾಕ್ಸ್ ಮತ್ತು ಸೀಕ್ವೆನ್ಸ್ ಶೂಟಿಂಗ್ ನಡೆದಿದೆ. ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಹೆಚ್ಚಿಗೆ ದಿನ ಹಿಡಿದಿತ್ತು. ಆದರೆ ಕೊನೆಯಲ್ಲಿ ಸಿನಿಮಾ ಹೇಗೆ ಬಂತು ಅನ್ನೋದು ಮುಖ್ಯವಾಗುತ್ತದೆ. ಮಾರ್ಟಿನ್ ಅಂದರೆ ನಾನೊಬ್ಬನೇ ಅಲ್ಲ, ಇಡೀ ತಂಡ. ಈ ಚಿತ್ರದಲ್ಲಿ ಲೇಟೆಸ್ಟ್ ಟೆಕ್ನಾಲಜಿ ಬಳಸಿದ್ದೀವಿ. ಅಂದರೆ ಮೊಕೊಬಾಟ್ ಕ್ಯಾಮರಾ, ಹೈ ಸ್ಪೀಡ್ ಕ್ಯಾಮರಾ, ರೋಬೋ, ಫಾಸ್ಟ್ ಆಕ್ಷನ್ಗಳನ್ನು ತೆಗೆಯಲು ಕೆಲವೊಂದು ಕ್ಯಾಮರಾ. 11 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ ಮಾರ್ಟಿನ್. ಹೀಗಾಗಿ ಬೇರೆ ಬೇರೆ ಭಾಷೆಗಳಲ್ಲಿ ಡಬ್ ಮಾಡಲು ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನು ಕರೆಸಿದ್ದೀವಿ. ಆದರೆ ನನ್ನ ಧ್ವನಿಯನ್ನು ಮಾತ್ರ A1 ಮೂಲಕ ಹಾಗೆ ಉಳಿಸಿಕೊಳ್ಳಲಾಗಿದೆ ಎಂದು ಧ್ರುವ ಸರ್ಜಾ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ಫೋಕಸ್ ಕರ್ನಾಟಕ.